ಲೈಕ್ ಅಮೆರಿಕಾನ ಈ ಮಟ್ಟಿಗೆ ಪ್ರತಿರೋಧ ಒಡ್ಡೋದಕ್ಕೂ ಕೂಡ ಇರಾನ್ಗೆ ಎಲ್ಲಿಂದ ಶಕ್ತಿ ಬಂತು ಅದ್ರ ಬಗ್ಗೆನೂ ನಾವಿಲ್ಲಿ ಬೆಳಕು ಚೆಲ್ಲಬೇಕು. ಇರಾನಿ ಶಕ್ತಿ ಬಂದಿರೋದ್ ಕಾರಣ ಏನು? ಅಮೆರಿಕಾದ ಒಂದು ಸೋಲಿದೆಯಲ್ಲ, ಈ ಯುದ್ಧದಲ್ಲಿ ಅಮೆರಿಕ ಗೆದ್ದಿಲ್ಲ. ಅಮೆರಿಕಾದ ವಿರುದ್ಧ ಅಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಇವ್ರಿಗೆ ಎಲ್ಲಿಂದ ಧೈರ್ಯ ಬಂತು, ಯಾವ ಸಪೋರ್ಟ್ ಇಂದ ಇವ್ರು ನಿಂತರು ಅನ್ನೋದನ್ನು ಬೆಳಕು ಚೆಲ್ಬೇಕು ನಾವು ಈ ಸಂದರ್ಭದಲ್ಲಿ. ಯಾವ ದೇಶಗಳು ಅವ್ರ ಬೆನ್ನಿಗೆ ನಿಂತರು? ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಚೈನಾದಿಂದ ಅವ್ರಿಗೆ ಆಯಿಲ್ ಸಪ್ಲೈ ಆಗ್ತಾ ಇದೆಯಲ್ಲ, ಇವತ್ತು ಅವ್ರದ್ದು ಶಿಪ್ಗಳು ಹೋಗ್ತಾ ಇದೆ, ತೊಂದರೆ ಏನಿಲ್ಲ. ಆಮೇಲೆ ಪೇಮೆಂಟ್ ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ ಸರ್. ಚೀನಾ ರಷ್ಯಾದವರು ಅವ್ರ ಬೆಂಬಲಕ್ಕೆ ನಿಂತರು ಅಂತಾನೆ ಅಮೆರಿಕದಂತವ್ರನ್ನ ಇವತ್ತು ಈ ಮಟ್ಟಿಗೆ ಈ ಕ್ಷಣದವರೆಗೂ ಎದುರಿಸ್ತಾ ಇದ್ದಾರೆ ಅಂತ. ಅದರಿಂದ ಈಗ ಆಗಿರೋ ನಷ್ಟನ ಅವ್ರು ಚೀನಾದಿಂದಾನೇ ವಸೂಲು ಮಾಡ್ಕೋಬಹುದು ಅಥವಾ ಅದರಿಂದ ಪಡಿಬೇಕು. ಕಾರಣ ಏನು? ಅಲ್ಲಿಗೆ ಆಯಿಲ್ ಅನ್ನು ಸಪ್ಲೈ ಮಾಡಿದ್ರೆ ದೇ ವಿಲ್ ನಾಟ್ ಪೇ ಇನ್ ಡಾಲರ್ಸ್, ಇಟ್ ವಿಲ್ ಬಿ ಪೇಯ್ಡ್ ಇನ್ ಯುವಾನ್. ಅದರಿಂದ ಇದೊಂದು ರೀತಿಯಲ್ಲಿ ಈಗ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ಹೇಳೋದಾದ್ರೆ ಅವರು ಈಗ ಸ್ಯಾಂಕ್ಷನ್ಸ್ ಅನ್ನ ವಿತ್ಡ್ರಾ ಮಾಡಿ ಅಂತ ಅಮೆರಿಕಕ್ಕೆ. ಸ್ಯಾಂಕ್ಷನ್ಸ್ ಇವಾಗ 25 ವರ್ಷದಿಂದ ನೀವು ನಮಗೆ ದಿಗ್ಬಂಧನ ಹಾಕಿದಿರಿ, ಅದನ್ನು ತೆಗೆದುಹಾಕಿ ಅಂತ ಹೇಳೋದು. ಆಮೇಲೆ ಸ್ಟೇಟ್ ಆಫ್ ಹೋಮ್ಸ್ ಬಗ್ಗೆ ಲಿಂಗಣ್ಣ ಅವ್ರ ಅಂತಾರಾಷ್ಟ್ರೀಯ ಕಾನೂನು, ಬಟ್ ನೋ ಬಡಿ ಕೇರ್ ಫಾರ್ ಇಂಟರ್ನ್ಯಾಷನಲ್ ಲಾ. ಇಸ್ ಎ ವೀಕ್ ಲಾ. ಹೂ ಇಸ್ ದೇರ್ ಟು ಎನ್ಫೋರ್ಸ್ ಲಾ? ಅಂದ್ರೆ ಏನು? ಒಂದು ಎನ್ಫೋರ್ಸಿಂಗ್ ಅಥಾರಿಟಿ ಇರಬೇಕು. ನಿಮ್ಮ ಮೊಹಲಾದಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೆ ನೀವು ಸೇಫ್ ಆಗಿದ್ದೀನಿ ಅಂತ, ಅದು ಇಲ್ಲೇ ಇಲ್ಲ ಅಂದಮೇಲೆ ಆಮೇಲೆ ಇಂಟರ್ನ್ಯಾಷನಲ್ ಪೀಸ್ ಕೀಪಿಂಗ್ ಫೋರ್ಸ್ ಇದೆಯಲ್ಲ, ಅದಕ್ಕೂ ಬೆಲೆ ಇಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ನನ್ನ ಪ್ರಕಾರ ಪಾಕಿಸ್ತಾನ ಈಗ ಇನಿಷಿಯೇಟಿವ್ ತಗೊಂಡಿರೋದನ್ನ ಜಗತ್ತಿನ ಶಾಂತಿಯ ದೃಷ್ಟಿಯಿಂದ, ಆಮೇಲೆ ಯುದ್ಧದಿಂದ ಆಗ್ತಕ್ಕಂಥ ನಷ್ಟ ಏನಿದೆಯಲ್ಲ, ಮಾನವ ಹತ್ಯೆ, ಜಿನೋಸೈಡ್ ಅಥವಾ ಇನ್ನೋಸೈಡ್ ಪೀಪಲ್ ಕೊಲ್ಲೋ, ಇವೆಲ್ಲವೂ ನಿಲ್ಲುತ್ತೆ ತಾತ್ಕಾಲಿಕವಾಗಿ. ಇಟ್ ಮೇ ಬಿ ಶಾರ್ಟ್ ಟರ್ಮ್ ಬಿಕಾಸ್ ನೋ ಪರ್ಮನೆಂಟ್ ಪೀಸ್ಫುಲ್ ಅಗ್ರಿಮೆಂಟ್ ಇಸ್ ಪಾಸಿಬಲ್ ಈ ಕಾಂಟೆಕ್ಸ್ಟ್ ಅಲ್ಲಿ. ಮೂರನೇ ಪಾಯಿಂಟ್, ಬಿಫೋರ್ ಅದರ್ಸ್ ಇಂಟರ್ವೇನ್, ಅಲ್ಲಿರ್ತಕ್ಕಂಥ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲರೂ ಅಮೆರಿಕಾದ ಪರವಾಗಿದ್ರು. ಅಮೆರಿಕಾದ ರಕ್ಷಣೆಗೋಸ್ಕರ ಅವ್ರಿಗೆ ಬೇಸ್ಕೊಂಡು ಅಮೆರಿಕಾದಿಂದ ರಕ್ಷಣೆ ಪಡೆಯೋಕೆ ಬೇಸ್ಗಳು ಕೊಟ್ಟರು. ಈಗ ಅವ್ರಿಗೆ ನಂಬಿಕೆನೇ ಇಲ್ಲ, ಹಂಗೋಗೋಯ್ತು, ಟ್ರಸ್ಟೇ ಇಲ್ಲ. ನಾನು ಇಷ್ಟು ಅಲ್ಲಿರ್ತಕ್ಕಂಥ ರಾಷ್ಟ್ರಗಳು ಆಯಿಲ್ ಮೂಲಕ ಅವ್ರಿಗೆ ವ್ಯಾಪಾರ ಇಟ್ಕೊಂಡು ಅಮೆರಿಕಾದ ರಕ್ಷಣೆ, ಈಗ ಅವ್ರಿಗೂ ಒಂದು ಅವೇರ್ನೆಸ್ ಬಂದಿದೆ, ಏನು ನಾವು ನಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಮೂರನೇದಾಗಿ ಯುರೋಪ್ ಆಲ್ಸೋ ಅಮೆರಿಕಾಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇಸ್ರೇಲಿನ ಹಠಮಾರಿತನದಿಂದ ಈ ನಿಲ್ಲಿಸಬಹುದಾದಂಥ ಯುದ್ಧ ಅಲ್ಲಿ ಆಗಿದೆ. ಆದ್ದರಿಂದ ಇದು ಅಮೆರಿಕಕ್ಕೆ ಪಾಠ ಅಲ್ಲ, ಇಸ್ರೇಲ್ಗೂ ಸಹ ಒಂದು ರೀತಿ ಪಾಠ ಇದೆ. ಏನು, ನೀವು ಸೆಕೆಂಡ್ ಗಾಜಾ ಓಪನ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಲೆಬನಾನ್ನಲ್ಲಿ. ಅವ್ರು ಹೇಳಿದ್ರು ಲಿಂಗಣ್ಣವರು, ಬರೀ ಹಮಾಸ್ ಹೊಡೆಯೋದಲ್ಲ, ದೇ ವಾಂಟ್ 50% ಆಫ್ ದಟ್ ಲ್ಯಾಂಡ್ ಇನ್ ಸದರ್ನ್ ಪಾರ್ಟ್. ಸೊ ಈ ಎಲ್ಲ ಹಿಡನ್ ಅಜೆಂಡಾಗಳು ನಮ್ಗೆ ಗೋಚರವಾಗ್ತದೆ. ಅದನ್ನು ವೀಕ್ಷಕರ ದೃಷ್ಟಿಯಿಂದ ಇದನ್ನ ಇಷ್ಟು ವಿವರವಾಗಿ ಹೇಳಿದ್ದೇನೆ ಅಷ್ಟೇ. ರಾಜು ಅವರೇ, ಇಲ್ಲಿ ಅಮೆರಿಕ ಈ ಯುದ್ಧವನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಂತು ಅಂತಾನೆ ಇವತ್ತು ಈ ರೀತಿಯ ಸಂದರ್ಭ ಬಂದೊದಗಿದೆ. ಕದನ ವಿರಾಮ ಅನ್ನುವಂಥದ್ದು ಆಗಬೇಕು, ಎಲ್ಲರೂ ಶಾಂತವಾಗಿರಬೇಕು, ಮತ್ತೆ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಇದು ಬೇರೆ ರೀತಿಯ ಸಮಸ್ಯೆಗೆ ಕಾರಣ ಆಗಬಾರ್ದು ಅನ್ನುವಂಥ ಮಾತುಗಳು ಬಂದರೂ ಕೂಡ ನಾವು ಬರ್ತೀವಿ, ನಿಮ್ಮನ್ನು ಹೊಡಿತೀವಿ, ಯಾರನ್ನು ಬಿಡಲ್ಲ ಅಂತ ಇವರು ವೈಟ್ ಹೌಸ್ ಮುಂದೆ ನಿಂತು ಅನೌನ್ಸ್ ಮಾಡಿದ್ದು. ಅಸಲಿಗೆ ಈ ಸೀಸ್ ಫೈರ್ ಡಿಕ್ಲೇರ್ ಆದ್ಮೇಲೆಯೂ ಕೂಡ ಈ ರೀತಿಯ ಅಶಾಂತಿಯ ವಾತಾವರಣ ಯಾವ ದೇಶ ಎಲ್ಲಿ ಯಾವ ಕಾರಣಕ್ಕಾಗಿ ಎಡುವುದು ಅಂತ ನಿಮಗನಿಸ್ತಾ ಇದೆ? ನೋಡಿ, ಮೊಟ್ಟ ಮೊದಲಿಗೆ ಹಿಂದಿನ ಪ್ರವರ್ತಕ ಹೇಳಿದ್ದಲ್ಲಿ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೇನೆ. UN ಲಾ ಬಗ್ಗೆ ಲಿಂಗಣ್ಣವ್ರು ಹೇಳಿದ್ರು. ಕರೆಕ್ಟ್, ದೇರ್ ಇಸ್ ಎ UN ಲಾ ಆನ್ ಸಿ ಎನ್ಫೋರ್ಸ್ಮೆಂಟ್, ಬಟ್ ಆ ಲಾನ ಇರಾನ್ ರ್ಯಾಟಿಫೈ ಮಾಡಿಲ್ಲ, ಪಾರ್ಲಿಮೆಂಟ್ ರ್ಯಾಟಿಫೈ ಮಾಡಿಲ್ಲ. ಸೊ ಇರಾನ್ ನಾಟ್ ಹ್ಯಾವಿಂಗ್ ರ್ಯಾಟಿಫೈಡ್ ದ ಟ್ರೀಟಿ ಕೆನಾಟ್ ಬಿ ಹೆಲ್ಡ್ ಅಕೌಂಟಬಲ್ ಫಾರ್ ದ ಟ್ರೀಟಿ. ದಟ್ ಈಸ್ ಪಾಯಿಂಟ್ ನಂಬರ್ 1. ಎರಡನೇದು, ಚಂಬಿ ಸರ್ ಹೇಳ್ತಿದ್ರು ಪಾಕಿಸ್ತಾನ ಬಗ್ಗೆ. ನನ್ನ ಅಭಿಪ್ರಾಯ ಸ್ವಲ್ಪ ಭಿನ್ನವಾಗಿದೆ. ಏನು ಅಂದರೆ, ಯಾವುದೇ ಒಂದು ದೇಶ ಈ ಮಧ್ಯಸ್ಥಿಕೆ ವಹಿಸಬೇಕಾದ್ರೆ ಇದರಲ್ಲಿ ಇರೋ ಪ್ರಮುಖ ಆ್ಯಕ್ಟರ್ಸ್ ಯಾರು? US ಮತ್ತು ಇರಾನ್, ಹಾಗೂ ಪರ್ದೆ ಹಿಂದೆ ಇರೋ ಆ್ಯಕ್ಟರ್ಸ್ ಚೀನಾ ಮತ್ತು ರಷ್ಯಾ. ಇವು 4 ದೇಶಗಳ ಜೊತೆ ಏನೋ ಒಂದು ಸಂಬಂಧ ಇಟ್ಕೊಂಡಿರ್ಬೇಕು. ಆಮೇಲೆ ಹಿ ಶುಡ್ ಬಿ ಮೂವಬಲ್ ಆಸ್ ಎ ಮೀಡಿಯೇಟರ್, ಅಂದರೆ ನಾವು ಅವನನ್ನು ಆಟ ಆಡಿಸ್ಬೋದು. ಆ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಪಾಕಿಸ್ತಾನ ತನ್ನ ಸ್ವಯಂ ಪ್ರಚಲಿತವಾದ ಏನೋ ಒಂದು ನಿರ್ಧಾರ ತಗೊಂಡಿಲ್ಲ. ಹಿ ಹ್ಯಾಸ್ ಬಿನ್ ಪುಶ್ಡ್ ಟು ಡೂ ದಿಸ್ ಮೀಡಿಯೇಷನ್. ಸೊ ಹಾಗಾಗಿ ತನ್ನ ಸ್ವಯಂಯಿಂದ ಏನೋ ಒಂದು ವಿಶ್ವಕ್ಕೊಂದು ಶಾಂತಿ ಬರಲಿ ಅಂತ ಪಾಕಿಸ್ತಾನ ಒಂದು ದೇಶ ಮಾಡಿದೆ ಅಂದರೆ ಅದನ್ನು ನಾನು ನಂಬಲಿಕ್ಕಾಗಲ್ಲ. US ಇಂದ ಅಥವಾ ಚೀನಾಯಿಂದ ಅಥವಾ ರಷ್ಯಾದಿಂದ ಬಂದಿರೋ ಒಂದು ಮೆಸೇಜನ್ನು
ಒಂದು ಮಾಸ್ಟರ್ ಒಂದು ಸ್ಲೇವ್ಗೆ ಏನು ಮೆಸೇಜ್ ಕೊಡ್ತಾನೋ ಆ ಥರ ಒಂದು ಸ್ಲೇವ್ ಆಗಿ ಒಂದು ಮೆಸೇಜನ್ನು ಆನೆಸ್ಟ್ ಆಗಿ ಮುಂದೆ ಕಳಿಸಿದ್ರು. ಇದು ಮುಂದೆ ಸ್ಕ್ರಿಪ್ಟ್ ವಿಚಾರದಲ್ಲಿ ಅವರು ಎಕ್ಸ್ಪೋಸ್ ಆದ್ರು. ಕರೆಕ್ಟ್. ಅದನ್ನ ಸ್ಕ್ರೀನ್ ಶಾಟ್ ಎಲ್ಲ ಕಡೆ ವೈರಲ್ ಆಯ್ತು. ಕಾಪಿ ಪೇಸ್ಟ್ PM ಅಂತಾನು ಹೇಳಿದ್ರು. ಮೆಸೇಜ್ ಡ್ರಾಫ್ಟ್ ಮೆಸೇಜ್ ಆಫ್ ಪಾಕಿಸ್ತಾನ್ PM ಅಂತ ಬಂತಲ್ಲಿ. ಕರೆಕ್ಟ್. ಮತ್ತೆ ಈಗ ತಮ್ಮ ಪ್ರಶ್ನೆ ಇದ್ದಿದ್ದು ಇದರಲ್ಲಿ ಏನು ಉಪಯೋಗ ಅಂತ ತಮ್ಮ ಪ್ರಶ್ನೆ. ನೋಡಿ, US ಈ ಯುದ್ಧ ಶುರು ಮಾಡಿದ್ದು ಈಗಲ್ಲ, ಇದು ಈಗಿನ ಚಾಪ್ಟರ್. ಈಗಿನ ಚಾಪ್ಟರ್ ಸೀಸ್ ಫೈರ್ ಡಿಕ್ಲೇರ್ ಆದ್ಮೇಲೆಯೂ ಕೂಡ ಈ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ಇದನ್ನ ಯಾರು ಯಾವ ರೀತಿ ತಗೊಂಡ್ರು, ಈ ರೀತಿಯ ಅಶಾಂತಿಗೆ ಕಾರಣೀಕರ್ತರು ಯಾರು? ಇದಕ್ಕೆ ಒಬ್ಬರೇ ಕಾರಣ ನೆತನ್ಯಾಹು ಅವರು. ಸೂತ್ರಧಾರ ಹಿಂದೆ ಇರೋರು ನೆತನ್ಯಾಹು ಅವರು. ನಿಮ್ಗೆ ಜ್ಞಾಪಕ ಇರ್ಬೋದು, ನವೆಂಬರಲ್ಲೋ ಡಿಸೆಂಬರಲ್ಲೋ ನೆತನ್ಯಾಹು ಅವರು US ವಿಸಿಟ್ ಮಾಡಿ ವೈಟ್ ಹೌಸ್ ಅಲ್ಲಿ ಸ್ಪೀಚ್ ಕೊಟ್ಟಿದ್ರು. ಇದೆಲ್ಲ ಆಗಕ್ಕಿಂತ ಮುಂಚೆ 2025 ವಿಷಯ ಇದು. ಮತ್ತೆ ಸುಮಾರು ನೆತನ್ಯಾಹು ಅವರದ ಜೀವನದ ಚರಿತ್ರೆ ತಗೊಂಡ್ರು ತಾವು. ಅವ್ರ ಪುಸ್ತಕನೂ ಬರೆದಿದ್ದಾರೆ, ಅವ್ರ ಮೇಲೆ ಕೇಸ್ಗಳು ಇದೆ. ಕರೆಕ್ಟ್. ಸೊ ಅವ್ರ ಪುಸ್ತಕನೂ ಬರೆದಿದ್ದಾರೆ ಇದ್ರ ಮೇಲೆ. ಅವ್ರದ್ದು ಒಂದು ಜೀವನದ ಒಂದು MP ಅಲ್ವಾ, MP ಇದ್ದಾಗಿಂದ. ಕರೆಕ್ಟ್. From 92, 2012, 2015 ಅಲ್ಲಿ he gives a talks against the president itself with the US stating that ಅವ್ರು MP ಇದ್ರು 92 ಅಲ್ಲಿ MP, ಅವಾಗ್ಲೂ 2015 ಅಲ್ಲೂ he was just ಅಲ್ಲ, ಈಗಲೂ ಅವ್ರ ಅಧಿಕಾರ ಬಿಟ್ರೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಇದೆ ಅಲ್ಲಿ. ಸೊ ಅವರ ಒಂದು ಜೀವನದ ಒಂದು ಧ್ಯೇಯ ಹಾಗೆ ಕಾಣುತ್ತೆ, ಇರಾನ್ ಮುಗಿಸಿ ಇಸ್ರೇಲಿನ ಒಂದು ಸಾರ್ವಭೌಮತ್ವವನ್ನು ಮಿಡ್ಲ್ ಈಸ್ಟ್ನಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ಇಲ್ಲ ಪೊಲಿಟಿಕಲ್ ರೀಡಿಂಗ್ ಆಫ್ ಇರಾನ್, ಅಥವಾ ಕಲ್ಚರಲ್ ರೀಡಿಂಗ್ ಆಫ್ ಇರಾನ್ ಆಸ್ ಎ ಸೊಸೈಟಿ, ಅಥವಾ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಮೊಸಾದಿಂದ ಏನು ಬಂದಿದೆ ಅಥವಾ ಶಿನ್ಬೆಟ್ ಇಂದ ಏನು ಬಂದಿದೆ, ಇದು ಮೂರರಲ್ಲೂ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಇಸ್ರೇಲ್ನವರು. ಹೇಗೆ ಎಡವಿದ್ದಾರೆ ಅಂದರೆ, ಅವ್ರ ಅನಾಲಿಟಿಕಲ್ ಇನ್ಪುಟ್ಸ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್ ಆ್ಯಂಡ್ ದೆನ್ ಟು ದ US ಪ್ರೆಸಿಡೆಂಟ್ ಏನಿತ್ತು ಅಂದರೆ, ಕೊಮೇನಿ ಅವರಿಂದ ಆ ದೇಶ ನಡೀತಾ ಇದೆ, ಅವರನ್ನು ನಾವು ಮುಗಿಸಿದ್ರೆ, ಅಥವಾ ಟಾಪ್ ಲೀಡರ್ಶಿಪ್ನಲ್ಲಿ ಏನು 3-4 ಜನ ಇದ್ದಾರೆ ಅವ್ರನ್ನ ಮುಗಿಸಿದ್ರೆ ಇರಾನ್ನಲ್ಲಿ ಆ ಕ್ಷಮತೆ ಇಲ್ಲ ನಿಂತು ಯುದ್ಧ ಮಾಡಲಿಕ್ಕೆ, ಅವ್ರು ನೆಗೋಷಿಯೇಷನ್ ಟೇಬಲ್ಗೆ ಬರ್ತಾರೆ ಅನ್ನೋ ಒಂದು ಧಾರಣೆ ಇತ್ತು. ಆ ಧಾರಣೆ ಸೆಲ್ ಮಾಡಿದ್ದಾರೆ ಟು US. US ಹ್ಯಾಸ್ ಬಾಟ್ ಇಟ್, ತಗೊಂಡು ಈ ಯುದ್ಧಕ್ಕೆ ನಿಂತಿದ್ದಾರೆ. ಬಟ್ ಇರಾನ್ ಆಸ್ ಎ ಸೊಸೈಟಿ ಹ್ಯಾಸ್ ಸ್ಟುಡ್ ಅಪ್ ಟು ದ ಚಾಲೆಂಜ್. ನೀವು ಚೀನಾ ಮತ್ತು ರಷ್ಯಾ ಹೇಳಿದ್ರಿ, ಅವ್ರು ಏನೇ ಒಂದು ಆಯುಧ ಕೊಟ್ಟರು ಅಥವಾ ಇಂಟೆಲಿಜೆನ್ಸ್ ಕೊಟ್ಟರು ಅಥವಾ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ಸ್ ಕೊಟ್ಟರು, ಅಲ್ಲಿ ಬಾಂಬ್ಗಳು ಬೀಳ್ಬೇಕಾದ್ರೆ ಒಂದು ಸಮಾಜ ಒಗ್ಗಟ್ಟು ಇಂಥ ಒಂದು ಸೂಪರ್ ಪವರ್ನ ಎದುರಿಸೋದು 33-34 ದಿನ ಅಷ್ಟು ಸುಲಭವಲ್ಲ. ಸೊ ಅದಕ್ಕೆ ನಾವು ಮೆಚ್ಚುಗೆ, ಪುರಾಣಿಕ್ ಸರ್ ಹೇಳಿದಾಗೆ ಅದನ್ನು ನಾವು ಮೆಚ್ಚಲೇಬೇಕು. ಮತ್ತೆ ಅವರು ಅಮೆರಿಕನವರು ತಪ್ಪು ಮಾಡಿದ್ದೇನು ವಿಚಾರ ನೀವು ಹೇಳಿದ್ರಲ್ಲ, ಸಾರಿ ಫಾರ್ ಇಂಟರಪ್ಟ್. ಈಗ ರಷ್ಯಾದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ, ಈ ರಷ್ಯಾದಿಂದ